ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಟ್ಕಾಯಿನ್ ಸಂಬಂಧ ಹ್ಯಾರಿಸ್ ನಲಪಾಡ್ಗೆ ಇಡಿ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಬೆಂಗಳೂರಿನ ಹ್ಯಾರಿಸ್ ನಲಪಾಡ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು ಹಲವು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಹಾಗಾದ್ರೆ ದಾಖಲೆಗಳು ಅಂತ ಬಂದಾಗ ಏನೆಲ್ಲ ಸಿಕ್ಕಿದ್ದಾವೆ ಈ ಕೇಸ್ಗೆ ಪೂರಕವಾಗಿ? ನಲಪಾಡ್ ಮನೆ ಮೇಲೆ ನಿನ್ನೆ ದಾಳಿಯನ್ನ ಮಾಡಲಾಗಿದೆ. ಈ ದಾಳಿಯ ಸಂದರ್ಭದಲ್ಲಿ ಸತತ 21 ಗಂಟೆಗಳ ಸುದೀರ್ಘ ಕಾಲ ನಡೆದಂತ ದಾಳಿಯ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗಿದೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಸತತ 21 ಗಂಟೆಗಳ ಪರಿಶೀಲನೆಯ ಸಂದರ್ಭದಲ್ಲಿ 3 ಕಾರುಗಳಲ್ಲಿ ನಲಪಾಡ್ ಮನೆಯಿಂದ ತೆರಳಿದಂತ 14 ಮಂದಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ 6:30ಕ್ಕೆ ನಲಪಾಡ್ ಮನೆಗೆ ಎಂಟ್ರಿ ನೀಡಿದ್ದ ಇಡಿ ತಂಡ ಈಗ ಬೆಳಗಿನ ಜಾವ 3:30ಕ್ಕೆ ದಾಳಿ ಮುಗಿಸಿ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಹತ್ವದ ದಾಖಲೆ, ಡಿಜಿಟಲ್ ಡಾಕ್ಯುಮೆಂಟ್ ಹೊತ್ತೊಯ್ದಂತ ಇಡಿ ಹಾರ್ಡ್ ಡಿಸ್ಕ್ ಸೇರಿದಂತೆ ವಿದೇಶಿ ವ್ಯವಹಾರದ ಬ್ಯಾಂಕ್ ದಾಖಲೆಯೂ ಕೂಡ ಜಪ್ತಿ ಮಾಡಲಾಗಿದೆ. ವಿಚಾರಣೆಗೆ ಕರೆದಾಗ ಹಾಜರಾಗುವಂತೆ ಸೂಚಿಸಿ ತೆರಳಿರುವಂತ ಅಧಿಕಾರಿಗಳು. ಹೀಗಾಗಿ ಮತ್ತೆ ಈಗ ಢವಢವ ಶುರುವಾಗಿದೆ. ಒಂದ್ ಕಡೆ ನಲಪಾಡ್ ಹ್ಯಾರಿಸ್ ಮನೆ ಮತ್ತೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಯಾರ್ಯಾರ ಕೈವಾಡ ಇದೆ, ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನ ಪಡೆದು ಬೇರೆ ಬೇರೆ ಕಡೆ ದಾಳಿಗಳನ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ನಿನ್ನೆ ಶ್ರೀಕಿ ಮನೆ ಮೇಲೆ ದಾಳಿ ಮಾಡಿದ್ರು, ನಲಪಾಡ್ ಮನೆ ಮೇಲೆ, ಜೊತೆಗೆ ಹ್ಯಾರಿಸ್ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದು. ಮನೆ ಕಚೇರಿಗಳಲ್ಲಿ ಸಾಕಷ್ಟು ದಾಖಲೆಗಳ ಪರಿಶೀಲನೆ ಮಾಡಲಾಗಿದೆ. ಈ ದಾಖಲೆಗಳಲ್ಲಿ ಏನಾದರೂ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಭಾಗಿತ್ವ ಇದೆ, ಅವರು ಕೂಡ ಶಾಮೀಲಾಗಿದ್ದಾರೆ ಅನ್ನೋದು ಗೊತ್ತಾದ್ರೆ ಅವ್ರಿಗೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಸದ್ಯ ಈ ಕೇಸ್ಗೆ ಸಂಬಂಧಿಸಿದಂತೆ ಇನ್ನು ಯಾರ್ಯಾರ ಮನೆ ಜಾಲಾಡ್ತಾರೆ, ಎಲ್ಲೆಲ್ಲಿ ರೇಡ್ ಮಾಡ್ತಾರೆ ಅನ್ನುವಂಥ ಆತಂಕ ಕೂಡ ಈಗ ಶುರುವಾಗಿದೆ. ಶ್ರೀಕಿ ಜೊತೆಗೆ ಯಾರಿಗೆಲ್ಲ ನಂಟಿತ್ತು, ಜೊತೆಗೆ ಈ ಒಂದು ಬಿಟ್ ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದಂತೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಅದರತ್ತ ಈಗ ಎಲ್ರಿಗೂ ಕೂಡ ಭಯ ಶುರುವಾಗಿದೆ. ಹೆಲಿಕಾಪ್ಟರ್ ಕಂಪನಿಗೂ ಇಡಿ ಸಂಕಷ್ಟ ಎದುರಾಗುತ್ತಾ? ಬಿಟ್ ಕಾಯಿನ್ ಹಗರಣದಲ್ಲಿ ಹೆಲಿಕಾಪ್ಟರ್ ಬುಕ್ ಮಾಡಿದಂತ ನಲಪಾಡ್ ಚಿಪ್ಪನ್ ಏವಿಯೇಷನ್ ಕಂಪನಿ ಮೇಲೆ ಇಡಿ ದಾಳಿಯನ್ನ ಮಾಡಿದೆ. ಹೀಗಾಗಿ ಈಗ ವೈಟ್ ಫೀಲ್ಡ್ ನಲ್ಲಿರುವಂತಹ ಚಿಪ್ಸನ್ ಏವಿಯೇಷನ್ ಕಂಪನಿಗೂ ಕೂಡ ಭಯ ಶುರುವಾಗಿದೆ. ವೈಟ್ ಫೀಲ್ಡ್ ನಲ್ಲಿ ಇರುವಂತಹ ಕಂಪನಿ ಇದು. ದೊಡ್ಡ ದೊಡ್ಡ ನಾಯಕರಿಗೆ ಹೆಲಿಕಾಪ್ಟರ್ ಬುಕ್ ಮಾಡಿ ಕೊಡ್ತಾ ಇದ್ದಂತ ನಲಪಾಡ್ ಹೆಲಿಕಾಪ್ಟರ್ ಬಳಸಿದವರಿಗೂ ಕೂಡ ಮುಂದೆ ಇಡಿಯಿಂದ ಸಂಕಷ್ಟ ಎದುರಾಗುತ್ತಾ? ಇದೇ ಒಂದು ಏವಿಯೇಷನ್ ನಿಂದ ಹೆಲಿಕಾಪ್ಟರ್ಗಳನ್ನ ಬುಕ್ ಮಾಡಿಕೊಡ್ಲಾಗ್ತಾ ಇತ್ತಂತೆ. ಅಕ್ರಮ ಹಣದ ಮೂಲಕ ಹೆಲಿಕಾಪ್ಟರ್ ಬುಕ್ ಮಾಡಲಾಗಿತ್ತ? ಯಾರ್ಯಾರು ಅನೇಕ ಬಾರಿ ಓಡಾಟ ಮಾಡಿದ್ದಾರೆ? ಹೀಗೆ ಪ್ರತಿಯೊಂದರ ಹಿಂದೆನೂ ಕೂಡ ಇಡಿ ಅಧಿಕಾರಿಗಳು ಬಿದ್ದಿದ್ದಾರೆ. ಸದ್ಯ ಈ ಒಂದು ಹೆಲಿಕಾಪ್ಟರ್ಗಳನ್ನ ಬಳಸಿದ್ಯಾರು? ನಲಪಾಡ್ ಬುಕ್ ಮಾಡಿಕೊಡ್ತಾ ಇದ್ರಂತೆ, ಯಾರ್ಯಾರಿಗೆ ಬುಕ್ ಮಾಡಿಕೊಡ್ತಾ ಇದ್ರು, ಹಾಗಾದ್ರೆ ಯಾರೆಲ್ಲ ಎಷ್ಟು ಬಾರಿ ಓಡಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಇಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ವಿವಿಧ ಆಯಾಮಗಳಲ್ಲಿ ನಡೀತಾ ಇರುವಂತಹ ತನಿಖೆಯ ಮತ್ತೊಂದು ಭಾಗ ಅಂತ ಅಂದ್ರೆ ಈಗ ಹೆಲಿಕಾಪ್ಟರ್ ಬಳಕೆಗೆ ಸಂಬಂಧಪಟ್ಟಂತೆ ಈ ಚಿಪ್ಸನ್ ಏವಿಯೇಷನ್ ಅನ್ನುವಂಥ ಕಂಪನಿ ಏನಿದೆ, ಹೆಲಿಕಾಪ್ಟರ್ಗಳನ್ನ ಒದಗಿಸಿ ಕೊಡ್ತಾ ಇತ್ತು. ಅದರಲ್ಲೂ ಕೂಡ ನಲಪಾಡ್ ಅವರ ಪಾತ್ರ ಇದರಲ್ಲಿ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ. ಹೀಗಾಗಿ ಅಧಿಕಾರಿಗಳು ಈಗ ಮೊದಲೇ ಎಲ್ಲ ಬಗ್ಗೆನೂ ಕೂಡ ಮಾಹಿತಿ ತಿಳ್ಕೊಂಡು ವಿವಿಧ ಆಯಾಮಗಳಲ್ಲಿ ಮಾಡ್ತಾ ಇರುವಂಥ ತನಿಖೆ. ಹೀಗಾಗಿ ಹೆಲಿಕಾಪ್ಟರ್ನಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ರು, ಎಷ್ಟು ದಿನಗಳಿಗೊಮ್ಮೆ ಹೋಗ್ತಾ ಇದ್ರು, ಯಾರ್ಯಾರು ಬರ್ತಾ ಇದ್ರು ಹೋಗ್ತಾ ಇದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಈಗ ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಇಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ನಿನ್ನೆ ನಲಪಾಡ್ ಹಾಗೂ ಹ್ಯಾರಿಸ್ ಶ್ರೀಕಿ ಮನೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ರು ಅವರೆಲ್ಲರೂ ಕೂಡ. ಆ ದಾಳಿಯ ಸಂದರ್ಭದಲ್ಲಿ ಏನಾದರೂ ಸಾಕ್ಷಿಗಳು ಸಿಕ್ಕಿದೆಯಾ ಅಥವಾ ಸಾಕ್ಷಿಗಳ ನಾಶಕ್ಕಾಗಿ ಪ್ರಯತ್ನಿಸಿದ್ರಾ ಅದ್ರ ಬಗ್ಗೆ ಕೂಡ ಈಗ ಇಡಿ ಕಣ್ಣಿಟ್ಟಿದೆ.
ಏನ್ ದಾಖಲೆಗಳು ಸಿಕ್ಕಿದ್ದಾವಲ್ಲ ಆ ದಾಖಲೆಗಳು ಈ ಕೇಸಿಗೆ ಸಂಬಂಧಪಟ್ಟಂತೆ ಲೀಡ್ಗಳಾಗುತ್ತಾ ಅದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ.